ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಗಾಯ್ಸ್, ಆಲ್ರೆಡಿ ತಮ್ನೈಲ್ ನೋಡಿ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಒಂದು ಆಲ್ ಟೈಮ್ ಲೆಜೆಂಡ್ರಿ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅಂದರೆ ನನ್ನ RX ಬಗ್ಗೆನೇ, ಏನು ಈ RX ಕತೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಹೊರಗಡೆ ತುಂಬ ಬಿಸಿಲಿದೆ, ಸೊ ಮನೆ ಹತ್ರ ಪಾರ್ಕಿಂಗಲ್ಲಿ ಹಾಕ್ಕೊಂಡು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ನಮ್ಮ ಗಾಡಿ ಓಡಿಸಿ ಬೇರೆ ಗಾಡಿ ಓಡ್ಸೋಕ್ಕೆ ಅದು ಫೀಲೇ ಬೇರೆ ಥರ ಇರುತ್ತೆ. ಯಾಕೆಂದರೆ ನಾವು ಇಷ್ಟು ದಿನ RX-ಅಲ್ಲಿ ಓಡಾಡಿ ನನ್ನ ಡಿಯೋನೇ ನಾನು ಓಡ್ಸೋಕ್ಕೆ ಒಂಥರ ಬೇಜಾರಾಗುತ್ತೆ. ಸೊ ಮನೆ ಹತ್ರ ಬಂದು ಪಾರ್ಕಿಂಗಲ್ಲಿ ಹಾಕೋ ಮಾತಾಡ್ತೀನಿ ಬನ್ನಿ. ನಾನೀಗ ಬಂದು ಮನೆ ಪಾರ್ಕಿಂಗಲ್ಲಿ ಹಾಕಿದ್ದೀನಿ. ಕೆಳಗಡೆ ಫುಲ್ ಬಿಸಿಲೈತೆ, ನಿಂತ್ಕೊಳಕ್ಕಾಯ್ತಲ್ಲ ಅಷ್ಟು ಬಿಸಿಲು. ಇಷ್ಟು ದಿನ ಮಳೆ ಹೊಡಿತೈತೋ, ಬಟ್ ಇವತ್ತು 2 ಡೇಸಿಂದ ಬಿಸಿಲು ಸರ್ರಾಗಿ ರುಬ್ಬುತ್ತೈತೆ. ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತೈತೆ ನೋಡೋ ಗುರು. ಗಾಡಿ ಡಿಸೈನ್ ಅಂತೂ ನೆಕ್ಸ್ಟ್ ಲೆವೆಲು. ಫಸ್ಟ್ ಇದ್ರ ಬಗ್ಗೆ ಹೇಳೋದಾದರೆ, ಗಾಡಿ ಎಲ್ಲ ಬಂದು 2 ಸ್ಟ್ರೋಕ್ ಇಂಜಿನ್ನು. 2 ಸ್ಟ್ರೋಕ್ ಇಂಜಿನ್ ಕೆಲವ್ರಿಗೆ ಗೊತ್ತಿರ್ತದೆ, ಕೆಲವ್ರಿಗೆ ಗೊತ್ತಿರಲ್ಲ. ಇವಾಗ ಬರ್ತಿರೋದೆಲ್ಲ 4 ಸ್ಟ್ರೋಕ್ ಇಂಜಿನ್ನು. ಸೊ ಇದು ಗಾಡಿ RX 100 ಫಸ್ಟ್ ಬಂದಿದ್ದು 1985 1985 ನವಂಬರಲ್ಲಿ ಫಸ್ಟ್ ಇದನ್ನು ಲಾಂಚ್ ಮಾಡ್ತಾರೆ ಯಮಹಾ ಕಂಪ್ನಿಯವರು. ಆ ಟೈಮಲ್ಲಿ CD 100 ಮತ್ತು ಸುಜುಕಿ ಅವ್ರದ್ದು ಒಂದು ಗಾಡಿ ಇತ್ತು. ಐ ಥಿಂಕು ಸುಜುಕಿ AI 100 ಅನಿಸುತ್ತೆ. ಆ 2 ಗಾಡಿ ಇದು ಎಲ್ಲ ಒಂದೇ ಟೈಮಲ್ಲಿ ರಿಲೀಸ್ ಆಗಿದ್ದು. ಅಂದರೆ ಅದು 2 ಮೊದಲೇ ಲಾಂಚ್ ಆಗಿತ್ತು. ಅದಾದಮೇಲೆ RX 100 ಲಾಂಚ್ ಮಾಡಿದ್ರು. ಸೊ ಆ ಟೈಮಲ್ಲಿ RX 100 ತುಂಬ ಪಾಪ್ಯುಲರ್ ಆಯಿತು. ಇಲ್ಲೊಂದು ಗಾಡಿ ನಿಂತಿತ್ತೆ ನೋಡಿ ನಮ್ಮದು, ಅಂದರೆ ನಮ್ಮ ಬಿಲ್ಡಿಂಗ್ ಓನರ್ದು. ಅದು RX 135 ಏನೋ ಇರಬೇಕು, ನಾನು ಒಂದು ಸರಿಯಾಗಿ ನೋಡಿಲ್ಲ. ಇರಿ ಒಂದ್ಸಲ ನೋಡೇ ಬಿಡೋಣ. RX 135 ಅನಿಸುತ್ತೆ. ಇದು ಸಖತ್ತಾಗೈತೆ, ಜಾಸ್ತಿ ಓಡಿಲ್ಲ. ಮೀಟ್ರು 25,000 ಕಿಲೋಮೀಟ್ರ್ ಏನೋ ಓಡಿಸಿದ್ದಾರೆ. ನಾವು ಇಲ್ಲಿಗೆ ಬಂದಾಗಿಂದನೂ ಅದಕ್ಕೆ ಕವರ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ ಓನರು. ನಾನು ಅವ್ರ ಓನರ್ ಹತ್ರ ತುಂಬ ಸಲ ಕೇಳಿದೆ ಇಲ್ಲಿ ಬಂದಾಗೆಲ್ಲ. ನಮ್ಮ ಅಕ್ಕಂಗೂ ಹೇಳಿದೆ ಒಂದ್ಸಲ ಕೇಳು, ಕೊಟ್ಟರೆ ನೋಡೋಣ ಎಷ್ಟು ಕೊಡ್ತಾರೆ ಏನು ಅಂತ. ಬಟ್ ಅವರು ಕೊಡೋಕ್ಕೆ ರೆಡಿ ಇಲ್ಲ ಓನರು, ನಮಗೆ ಬೇಕು ಅಂತ ಇಟ್ಕೊಂಡಿದ್ರು. ಸೊ ನಾವು ಕೇಳೋದು ಬಿಟ್ಬಿಟ್ಟು ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್, ಇದು 2 ಸ್ಟ್ರೋಕ್ ಇಂಜಿನ್ ನಾನು ಹೇಳ್ದಂಗೆ. ಇದು ಕ್ರೌನ್ ಸಾಫ್ಟು, ಇದು ಸಿಲಿಂಡರು, ಇದು ಸ್ಪಾರ್ಕ್ ಪ್ಲಗ್ಗು, ಮತ್ತು ಇಲ್ಲಿ ಒಳಗಡೆ ಪಿಸ್ಟಾಲ್ ಇರ್ತದೆ. ಇದರಲ್ಲಿ 4 ಸ್ಟ್ರೋಕು 2 ಸ್ಟ್ರೋಕು ಡಿಫ್ರೆಂಟ್ ಏನಪ್ಪ ಅಂದರೆ, 4 ಸ್ಟ್ರೋಕಲ್ಲಿ ಇಂಟೇಕು, ಕಂಪ್ರೆಷನ್ನು, ಕಂಬರ್ಷನ್ನು, ಎಕ್ಸಾಸ್ಟು ಇದೆಲ್ಲ ಬೇರೆ ಬೇರೆ ಸೈಕಲಲ್ಲಿ ವರ್ಕ್ ಆಗುತ್ತೆ, ಎಲ್ಲನೂ ಸಪ್ರೇಟಾಗಿ. ಮತ್ತು ಬಟ್ ಈ 2 ಸ್ಟ್ರೋಕಲ್ಲಿ ಏನಂದರೆ ಮತ್ತು ಕಂಪ್ರೆಷನ್ನು ಮತ್ತು ಎಂಟಾರ್ಕು ಒಂದು ಸೈಕಲಲ್ಲಿ ವರ್ಕ್ ಆಗುತ್ತೆ. ಕಂಪ್ರೆಷನ್ನು ಮತ್ತು ಎಕ್ಸಾಸ್ಟು ಒಂದೇ ಸೈಕಲಲ್ಲಿ ವರ್ಕ್ ಆಗುತ್ತೆ. ಸೊ ಅದರಿಂದಾಗಿ ಎವರಿ ಬೀಟ್ಗೂ ಕಂಪ್ರೆಷನ್ನು ಆಗೋದ್ರಿಂದ ಇದು ಪವರ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದು ಇಂಜಿನ್ ಬಗ್ಗೆ ಒಂದು ಸ್ಪೆಸಿಫಿಕೇಷನ್. ಮತ್ತು ಇಲ್ಲಿ ಇಂಜಿನ್ ಮೇಲೆ ಒಂದು ಇದಾಕಿರ್ತಾರೆ ನೋಡಿ ಸ್ಟಿಕ್ಕರು, ಯಮಹಾ YEIS ಅಂತ. ಯಮಹಾ YEIS ಅಂದರೆ ಯಮಹಾ ಎನರ್ಜಿ ಇಂಡಕ್ಷನ್ ಸಿಸ್ಟಮ್ ಅಂತ ಕರೀತಾರೆ. ಅದಕ್ಕೆ YEISನ ಫುಲ್ ಫಾರ್ಮು ಯಮಹಾ ಇಂಡಕ್ಷನ್ ಎನರ್ಜಿ ಸಿಸ್ಟಮ್ ಅಂತ. ಈ ಗಾಡಿ ಏನಕ್ಕೆ ಇಷ್ಟು ಫೇಮಸ್ ಅಂದರೆ, 100cc ಇಷ್ಟೊಂದು ಪವರ್ ಆಗಿರೋ ಗಾಡಿ ಮತ್ತು ಎಕ್ಸಾಸ್ಟ್ ಸೌಂಡ್ ಇದೆ ಅಲ್ಲ, ನೆಕ್ಸ್ಟ್ ಲೆವೆಲ್ ಗುರು. ಚಿಂದಿ ಮಾತ್ರ. ಈ RX 100 ಬ್ರ್ಯಾಂಡ್ ಅಂಬಾಸಿಡರ್ ಯಾರಪ್ಪ ಆಗಿದ್ರು ಅಂದರೆ, ಸುನಿಲ್ ಗವಾಸ್ಕರ್ ಕ್ರಿಕೆಟರ್, ನೀವೆಲ್ಲ ಕೇಳಿರ್ತಾರಲ್ಲ, ಅವ್ರು ಬಂದು ಈ RX 100ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿತ್ತು. ನಾನು ಬಂದು ಮಫ್ಲರ್ ಚೇಂಜ್ ಮಾಡಿಸಿ 2 ಡೇಸ್ ಆಗೈತೆ. ನಂದು ಹಳೇದು ಮಾಮೂಲಿ ಒರಿಜಿನಲ್ ಮಫ್ಲರ್ ಏನು ಬರುತ್ತೆ ಅದನ್ನು ಮನೇಲಿ ಇಕ್ಕಿದ್ದೀನಿ. ಇವಾಗ ರಾಜೇಶಣ್ಣ ಹೊಸ್ದಾಗಿ ಒಂದು ಮಫ್ಲರ್ ಮಾಡಿಕೊಟ್ಟವ್ರೆ. ಏನು ಸೌಂಡ್ ಬರ್ತೈತೆ ನೋಡು ಗುರು. ಓಹೋ, ಏನು ಸೌಂಡು ಗುರು. ನುಗ್ಗು ಸ್ಮೋಕಿ ಹಂಗೆ ಮಸ್ತಾಗಿ ಬರ್ತೈತೆ ಗುರು ಸೌಂಡ್ ಮಾತ್ರ. ಈ ಗಾಡಿ ಅಡ್ವಾಂಟೇಜ್ ವಿಷಯಕ್ಕೆ ಬಂದರೆ, ಸೀಟು ಹೆಂಗೆ ಅಂದರೆ ಒಂದು ಲೆವೆಲ್ಲಾಗಿರುತ್ತೆ. ಗಾಡಿ ಓಡಿಸೋರ್ಗಾಗಲಿ ಅಥವಾ ಹಿಂದೆ ಕೂತಿರೋರ್ಗಾಗಲಿ ಯಾವುದೇ ಥರ ಬ್ಯಾಕ್ ಪೇನ್ ಬರೋದಾಗಲಿ, ಯಾವುದೇ ಥರ ಸ್ಟ್ರೈನ್ ಆಗಲ್ಲ, ಅಷ್ಟು ಕಂಫರ್ಟಬಲ್ ಕೊಡುತ್ತೆ ಗಾಡಿ ಬಂದಿದ್ದು. ಇನ್ನೊಂದು ಹೊಸ ವಿಷಯ ಏನಂದರೆ, ಈ ಗಾಡಿ ಲಾಂಚ್ ಆದಾಗ ಇದ್ರ ರೇಟು ನನ್ನ ಹತ್ರ ಇನ್ನೂ ಬಿಲ್ ಐತೆ. ಆ ಬಿಲ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಬಿಲ್ನೇ ತೋರಿಸ್ತೀನಿ ನಿಮಗೆ. ಅವಾಗೆಲ್ಲ ಪೆನ್ನಲ್ಲಿ ಬರೆದು ಕೊಟ್ಟಿರೋದು ಬಿಲ್ಲು. 87 ಈ ಗಾಡಿ ತೊಗೊಂಡಿರೋದು ಎಷ್ಟಕ್ಕಪ್ಪ ಅಂದರೆ 16,823 ರೂಪಾಯಿ.
ಅಂದರೆ 16,823 ರೂಪೀಸು. ನನ್ನ ಹತ್ರ ಇನ್ನೂ ಬಿಲ್ ಐತೆ. ಆ ಬಿಲ್ನ ತೋರಿಸಿ ನೆಕ್ಸ್ಟು ನಿಮಗೆ ಆ ವಿಡಿಯೋದಲ್ಲಿ ಆ ಬಿಲ್ನೇ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ರೀ. ಪೆನ್ನಲ್ಲಿ ಬರ್ದಿರೋದು ಅವಾಗೆಲ್ಲ, ಇವಾಗ ಬರ್ತದಲ್ಲ ಆ ಥರ ಎಲ್ಲ ಏನು ಕಾಪಿ ಗೀಪಿ ಏನಿಲ್ಲ, ಪೆನ್ನಲ್ಲಿ ಬರ್ಕೊಟ್ಟಿರೋದು. ತುಂಬ ಹಳೆ ಬಿಲ್ಲು ನನ್ನ ಹತ್ರ ಇದೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ರೀ ನಿಮಗೆ ಬಿಲ್ನ. ನನ್ನ ಗಾಡಿ ಬಂದು 87ಅಲ್ಲಿ 16,823 ರೂಪಾಯಿ. ಬಟ್ ಇವಾಗ ಕೊಡ್ತೀನಿ ಅಂದ್ರೂ ಇದು ಲಕ್ಷಗಳ ಬೆಲೆಯಲ್ಲಿ ಹೋಗುತ್ತೆ ಗಾಡಿ ಇವಾಗ. ಯಾಕೆ ಅಂದರೆ ಇದು ಆ್ಯಂಟಿಕ್ ಪೀಸ್ ಆಗೋಯ್ತು. ಬ್ಯಾನ್ ಆಯ್ತಲ್ಲ, ಬ್ಯಾನ್ ಆದಮೇಲೆ RX ಬಂದು ಆ್ಯಂಟಿಕ್ ಪೀಸ್ ಆಗೋಯ್ತು. ಇಟ್ಕೊಂಡಿರೋರು ಯಾರೂ ಕೊಡೋಲ್ಲ. ತೊಗೊಬೇಕಂದ್ರೆ ಯಾವುದಾನ ಹಳೆ ಗಾಡಿಗಳು ಓಡಿಸ್ತೇನೆ ಎಲ್ಲ ಗುಜರಿಗೆ ಹಾಕ್ಬಿಟ್ಟಿರ್ತಾರೆ ನೋಡಿ, ಅಂತ ತೊಗೊಂಡು ನಾವು ರೆಡಿ ಮಾಡಿಸ್ಕೋಬೇಕಷ್ಟೇ ಇವಾಗ. ರಾಜೇಶಣ್ಣ ಎಕ್ಸಾಸ್ಟ್ ಅಂತೂ ಕ್ರೇಜಿಯಾಗಿ ಮಾಡೋರೆ ಗುರು. ನಂದು ಹಳೆ ಎಕ್ಸಾಸ್ಟು ಅಂದರೆ ಗಾಡಿ ಸ್ಟಾಕಲ್ಲಿದ್ದಾಗ ಒಂದು ಎಕ್ಸಾಸ್ಟ್ ಇತ್ತಲ್ಲ ಶೋರೂಮಿಂದ ಬಂದಿರೋದು, ಅದು ಈ ಥರ ಫೀಲೇ ಕೊಡ್ತಿರ್ಲಿಲ್ಲ. ಇವಾಗ ಗಾಡಿ ಓಡಿಸ್ತಾ ಇದ್ರೆ ಗುರು ನೆಕ್ಸ್ಟ್ ಲೆವೆಲ್ ಫೀಲ್ ಗುರು. ಮಸ್ತಾಗಿ ಬರ್ತೈತೆ ಮಾತ್ರ ಎಕ್ಸಾಸ್ಟ್ ಮಾತ್ರ ಮಸ್ತು ರಾಜೇಶಣ್ಣ. ಥ್ಯಾಂಕ್ ಯು ರಾಜೇಶಣ್ಣ. ವೀಡಿಯೋ ನೋಡ್ತಾ ಇದ್ರೆ ನಿಮ್ಗೊಂದು ದೊಡ್ಡ ಥ್ಯಾಂಕ್ಸು. ನನ್ನ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಬರುತ್ತೆ ಇರಿ RXತೇನೆ. ಥ್ಯಾಂಕ್ಸ್ ರಾಜೇಶಣ್ಣ. ಗಾಡಿ ರೆಡಿ ಮಾಡಿಸಿದ್ಮೇಲೆ ನಿಮಗೆ ನನ್ನ ಕಡೆಯಿಂದ ಅಂತ ಏನು ಸಪ್ರೇಟಾಗಿ ಕೊಟ್ಟಿಲ್ಲ. ಅಕಸ್ಮಾತ್ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ನನ್ನ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಐತೆ. ಅದು ಯಾವಾಗ ಅಂತ ಹೇಳಲ್ಲ, ಬಟ್ ನಿಮ್ಗೊಂದು ಗಿಫ್ಟ್ ಕೊಟ್ಟೇ ಕೊಡ್ತೀನಿ ರಾಜೇಶಣ್ಣ. ಓಹೋ ಎಡ್ಜಸ್ಟ್ ಮಾತ್ರ ಬೆಂಕಿಯಾಗಿ ಮಾಡೋರೆ ಗುರು. ಸೀರಿಯಸ್ ಆಗಿ ನನಗಂತೂ ಸಖತ್ ಇಷ್ಟ ಆಯಿತು ಮಾಡಿರೋದು. ನಂದು ಹಳೇ ಎಕ್ಸಾಸ್ಟಲ್ಲಿ ಈ ಥರ ಫೀಲು ಸೀರಿಯಸ್ ಆಗಿ ಬರ್ತಾ ಇರಲಿಲ್ಲ ಗುರು. ಇವಾಗ ಮಾಡವ್ರೆ ಏನು ಹೊಡಿತಾ ಇದ್ರೆ ಎಕ್ಸಾಸ್ಟ್ ಸೌಂಡು ಆ ಕಡೆ ಈ ಕಡೆ ರೋಡಲ್ಲಿರೋರು ತಿರುಗಿ ನೋಡಬೇಕು ಹಂಗೈತೆ ಗುರು. ಎಕ್ಸಾಸ್ಟ್ ಮಾತ್ರ ಮಸ್ತಾಗಿ ಮಾಡಿಕೊಟ್ಟವ್ರು ಮಫ್ಲರು. ಇಲ್ಲೇ ರೈಟಿಗೆ ತಗೊಂಡು ಬ್ಯಾಕೆಟಿಂದ ಒಳಗಡೆ ಎಂಟ್ರಿ ಆಗಿಬಿಡೋಣ. ಹಂಗೆ ಬಂದರೆ ಇವಾಗ ದೂರ ಆಗುತ್ತೆ, ಸೊ ಬ್ಯಾಕೆಟಿಂದನೇ ಹೋಗ್ಬಿಡೋಣ. ಎಲ್ಲ ಸ್ಟಾಕಲ್ಲಿಡಬೇಕು ಅಂತಾರೆ ಗಾಡಿ. ನಾನೇನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ನನಗೆ ಹೆಂಗೆ ಇಷ್ಟ ಬರುತ್ತೆ, ನನ್ನ ಗಾಡಿ ಅಲ್ವಾ, ನನಗೆ ಹೆಂಗೆ ಇಷ್ಟ ಬರುತ್ತೆ ಆ ಥರ ರೆಡಿ ಮಾಡಿಸ್ಕೊಂಡಿದ್ದೀನಿ. ನಾನೇನು ಸ್ಟಾಕಲ್ಲಿ ಇಟ್ಟಿಲ್ಲ, ಪ್ರತಿಯೊಂದೂ ನಾನು ಇಷ್ಟದಂಗೆ ರೆಡಿ ಮಾಡಿಸ್ಕೊಂಡಿದ್ದೀನಿ. ನಾನು ಹೆಂಗೆ ಕೇಳಿದೆ ಸೀರಿಯಸ್ಸಾಗಿ ರಾಜೇಶಣ್ಣ ಹಂಗೆ ಮಾಡಿಕೊಟ್ಟವ್ರೆ. ಕರಿಗೌಡ ಆಯಿತಾ ಊಟ? ಮಾಡಿಸ್ತೀನಿ ನಾಳೆ, ಹೇಳಿದ್ದೀನಿ ರೆಡಿ ಮಾಡೋಕ್ಕೆ. ಆಯಿತಾ ಊಟ? ಗಾಡಿ ಬಿಟ್ಟು ನೋಡು. ಏನಣ್ಣ ಕೃಷ್ಣಪ್ಪಣ್ಣ ಆಯಿತಾ ಊಟ? ಗೈಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ನೋಡ್ತಾ ಇದ್ದೀರಾ ವಿಡಿಯೋ ಮತ್ತೆ ಹೊಡೀರಿ. ಇನ್ನೂ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ. ಮತ್ತು ಈ ವಿಡಿಯೋ ತುಂಬ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಈ ವಿಡಿಯೋನ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ ಅವರೆಲ್ಲ ಯೂಟ್ಯೂಬಿಗೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ओके काना हो जाएगा धीरे धीरे. 6-7 महीने मेहनत करना पड़ेगा. एक वीडियो वायरल हो गया तो बस सभी आदमी पीछे में जाएगा.